Hey there. Subscribe to my channel. And also press this bell icon, so you never miss any new updates, cause whenever we upload new video you will get a notification on your phone. ಅಬ್ದುಲ್ ಮಜೀದ್ ರವರು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಸ್ಪರ್ಧಿಸಲಿದೆ ಎಂಬುದನ್ನ ನಮಗೆ ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರನ್ನ ನಮ್ಮ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನೀವು ನಿಮ್ಮ ಜೊತೆ ನಾನು, ನನ್ನ ಜೊತೆ ನೀವು, ನಾವೆಲ್ಲರೂ ಕಾರ್ಯಕರ್ತರು, ನಾವೆಲ್ಲರೂ ನಿಸ್ವಾರ್ಥ ತ್ಯಾಗಮಯ ಕಾರ್ಯಕರ್ತತೆಯಿಂದ ಈ ಪಕ್ಷವನ್ನು ಗೆಲ್ಲಿಸಬೇಕು ಎಂಬ ನಿಟ್ಟಿನಲ್ಲಿ ಮುಂಬರುವ 2019ರ ಹೊಸ ಲೋಕಸಭಾ ಚುನಾವಣೆಯ ನಂತರ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸ್ತೀರೆಂಬ ಒಂದು ಹೊಸ ಭರವಸೆಯೊಂದಿಗೆ ನಾನು ನನ್ನ ಮಾತನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಚುನಾವಣೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ರಾಜಕೀಯ ಪುಡಾರಿಗಳು ನಮ್ಮ ಮುಂದೆ ಬಂದು ಇಷ್ಟಾಗಲ ಇವತ್ತು ನಗಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಲ್ ಕಿರಿದು ದೊಡ್ಡ ದೊಡ್ಡ ಸಲಾಂ ಹೇಳ್ತಾರೆ, ಅಸ್ಸಲಾಮು ಅಲೈಕುಂ ಅಂತ ಹೇಳ್ತಾರೆ, ನಮಸ್ಕಾರ ಅಂತ ಹೇಳ್ತಾರೆ, ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಾನು ನಿಮ್ಮ ರಕ್ಷಕ, ನಿಮ್ಮ ಸಮುದಾಯದ ರಕ್ಷಕ, ನಾವಿಲ್ದಿದ್ರೆ ನೀವಿಲ್ಲ ಅಂತ ಹೇಳ್ತಾರೆ. ನೀವಿಲ್ದಿದ್ರೆ ನಮ್ಗೆ ಒಂದು ವೇಳೆ ಮತ ನೀಡಿದಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಸರಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸಮುದಾಯದಲ್ಲಿ ಉಳಿಬೇಕಾದ್ರೆ ನಮ್ಮ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ಬಹಳಷ್ಟು ರೀತಿಯಲ್ಲಿ ನಮ್ಮ ಮುಂದೆ ಅಂಗ್ಲಾಚಿ ದೊಡ್ಡ ದೊಡ್ಡ ಮಾತುಗಳಲ್ಲಿ ನಮ್ಮನ್ನ ಕಾಡಿ ಬೇಡಿ ನಮ್ಮ ಚುನಾವಣೆಗಾಗಿ ಬಹಳಷ್ಟು ದುಂಬಾಲು ಬೀಳ್ತಾ ಇದ್ದಾರೆ. ಆದ್ರೆ ಈ 5 ವರ್ಷಗಳವರೆಗೆ ಈ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷತಃ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಮೇಲಾಗಿರುವಂತಹ ದೌರ್ಜನ್ಯಗಳು, ನಮ್ಮ ದಲಿತರು, ನಮ್ಮ ಕ್ರೈಸ್ತರು, ನಮ್ಮ ರೈತರು ಅನುಭವಿಸಿದಂತ ಪಟ್ಟ ಪಾಡುಗಳ ಬಗ್ಗೆ ಈ ಜನರಿಗೆ ಯಾವ ರೀತಿಯ ಕಾಳಜಿ ಕೂಡ ಇಲ್ಲ. ಅವರ ಅದರ ಬಗ್ಗೆ ಚೂರು ಕೂಡ, ಅದರ ಬಗ್ಗೆ ಅವರ ಒಂದೇ ಒಂದು ನಿಮಿಷ ಕೂಡ ಅವರ ಯೋಚನೆ ಅವರ ಮನಸ್ಸಿನಲ್ಲಿ ಬರ್ತಾ ಇಲ್ಲ. ಆದ್ರೆ ಕೇವಲ ಒಂದು ಮತ ಬೇಕಾಗಿರುವಂತ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಮುಂದೆ ಅಂಗಲಾಚಿ ಬೇಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅರಚಾರ ಮಾಡ್ತಾ ಇದ್ದಾರೆ, ವೇದಿಕೆಗಳನ್ನ ಕಟ್ಟಿಕೊಂಡು ಬಹಳಷ್ಟು ಕನಸುಗಳು ನಮ್ಮ ಮುಂದೆ ಇಟ್ಬಿಡ್ತಾರೆ. ಆದ್ರೆ ಈ ರಾಜಕಾರಣಿಗಳ ಬಗ್ಗೆ ನಮ್ಗೆ ಎಚ್ಚೆತ್ತುಕೊಳ್ಬೇಕಾದಂತ ಒಂದು ಸಮಯ ಬಂದಿದೆ. ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಶಕ್ತಿ ಏನಿದೆ ಮತ್ತು ಜನ ಎಷ್ಟು ಮಟ್ಟಿಗೆ ಇದನ್ನ ತಮ್ಮ ಹೃದಯದಲ್ಲಿ ಮೂಡಿಸಿದ್ದಾರೆ ಎಂಬುದನ್ನ ನಾವು ಈ ಚುನಾವಣೆ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವಂತ ಸಮಯ ಈಗ ನಮ್ಮ ಮುಂದೆ ಬಂದಿದೆ. 70 ವರ್ಷಗಳಲ್ಲಿ ಏನೆಲ್ಲ ನಡೆದಿದೆ ಎಂಬುದರ ವಿಚಾರವಾಗಿ ಅಬ್ದುಲ್ ಮಜೀದ್ ರವರು ಮತ್ತು ಸಾಕಿಫ್ ಅವರು ನಮ್ಮ ಮುಂದೆ ಸವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಅದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದ್ರೂ ಕೂಡ ಈ ದೇಶ ಇಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಂತ ಅಭಿವೃದ್ಧಿ ಯಾವತ್ತೂ ಕೂಡ ಕಾಣಲಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಸವಾಲನ್ನು ಎಸೆದಾಗ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ, ಏನಪ್ಪ ನೀನ್ ಹೇಳ್ತಾ ಇರೋದು ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ರೆ ನಿನ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳುವಂತ ಅಭಿವೃದ್ಧಿ ಏನು ಅಂತ ಗೊತ್ತಿದೆ ನಿಮ್ಗೆ? ನೀವು ನೋಡಿ, ಎಲ್ಲೆಲ್ಲೂ ಕೂಡ ಪೆಟ್ರೋಲ್ ಬಂಪ್ ಕಾಣ್ತಾ ಇದೆ, ಎಲ್ಲೆಲ್ಲೂ ಕೂಡ ಹೆದ್ದಾರಿಗಳಿದೆ, ಎಲ್ಲೆಲ್ಲೂ ಕೂಡ ಮಾಲ್ಗಳು ಕಾಣ್ತಾ ಇರ್ತವೆ, ಎಲ್ಲೆಲ್ಲೂ ಕೂಡ ವಿಮಾನ ನಿಲ್ದಾಣಗಳು ಕಾಣ್ತಾ ಇದೆ, ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳೆಲ್ಲ ನಾವು ರಾಜ್ಯಭಾರ ಮಾಡಿದಂತ ಸಮಯದಲ್ಲಿ ಬಂದಿದ್ದಲ್ವಾ, ಇದೆಲ್ಲ ಅಭಿವೃದ್ಧಿ ಅಲ್ಲ ಅಂತ ಸವಾಲು ಹೇಳ್ತಾರೆ. ನಾನು ಹೇಳ್ತಾ ಇರುವುದೇನೆಂದ್ರೆ, ಪೆಟ್ರೋಲ್ ಬ್ಯಾಂಕ್ ನೀವು ಹೇಳ್ತಾ ಇದ್ದೀರಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಲಕ್ಷಾಂತರ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ 70 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ನಮ್ಮ ದೇಶದ ಲಕ್ಷಾಂತರ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲದಂತ ಬಡವರು ನಮ್ಮನ್ನು ಕಾಣಬಹುದು. ಇವತ್ತು ವಿಮಾನ ನಿಲ್ದಾಣಗಳ ಬಗ್ಗೆ ನೀವು ಹೇಳ್ತೀರಿ, ಆದ್ರೆ ಇಲ್ಲಿನ ಆಸ್ಪತ್ರೆಗಳಿಗೆ ಹೋಗ್ಬೇಕಾದಂತ ರೋಗಿಗಳಿಗೆ ಬೇಕಾದ ಶುಶ್ರೂಷೆ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ನಮ್ಮ ದೇಶದಲ್ಲಿ 70 ವರ್ಷಗಳಲ್ಲಿ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಅವರು ಕೊಟ್ಟ ದೊಡ್ಡ ಕೊಡುಗೆ ಏನೆಂದ್ರೆ ಬಡತನ ಮತ್ತು ದಾರಿದ್ರ್ಯ ಮಾತ್ರ. ಈ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ 18 ಕೋಟಿಗೂ ಹೆಚ್ಚು ಜನ ಒಂದು ಹೊತ್ತಿಗೂ ಕೂಡ ಅನ್ನ ತಿನ್ಲಿಕ್ಕೆ ಗತಿ ಇಲ್ಲದಂತ ಬಡವರು ನಮ್ಮ ದೇಶದಲ್ಲಿದ್ದಾರೆ.
ಇಡೀ ಜಗತ್ತಿನಲ್ಲಿ ಅತ್ಯಂತ ದಟ್ಟ ದರಿದ್ರ ದೇಶ ಇಥಿಯೋಪಿಯಾ. ಆದ್ರೆ ಇಥಿಯೋಪಿಯಾಗಿಂತಲೂ ಕಟ್ಟಕಡೆಯ ಬಡವರು ನಮ್ಮ ದೇಶದಲ್ಲಿದ್ದಾರೆ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ತಿಳಿಬೇಕಾಗಿದೆ. 70 ವರ್ಷಗಳಲ್ಲಿ ಇವರು ನಮ್ಮ ದೇಶಕ್ಕೆ ಅಭಿವೃದ್ಧಿ ಮಾಡಿಲ್ಲ, ಬದಲಾಗಿ ದೇಶವನ್ನ ಲೂಟಿ ಮಾಡಿದ್ದಾರೆ, ದರೋಡೆಗೈದಿದ್ದಾರೆ. ಇಂತಹ ರಾಜಕೀಯ ಪಕ್ಷಗಳಿಂದಾಗಿ ನಮ್ಗೆ ಇವತ್ತು ನಮ್ಮ ಎಲ್ಲ ಹಕ್ಕುಗಳನ್ನು ಕಸಿದಿದ್ದಾರೆ. ಮಾತ್ರ ಅಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಅತ್ಯಂತ ಅಭದ್ರ ವಾತಾವರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಈ ದೇಶದಲ್ಲಿರುವಂತಹ ಈ ರಾಜಕೀಯ ಪಕ್ಷಗಳಿಗೆ ನಾವು ಸರಿಯಾದ ಬುದ್ಧಿ ಕಲಿಸಬೇಕಾದ್ರೆ ಇರುವಂತ ಒಂದೇ ಒಂದು ದಾರಿ ಚುನಾವಣೆ ಮಾತ್ರ. ಚುನಾವಣೆಯಲ್ಲಿ ನಾವು ಪ್ರಬುದ್ಧವಾದಂತಹ ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು, ನಮ್ಮ ಮತವನ್ನು ಆ ರೀತಿ ಬಳಕೆ ಮಾಡಬೇಕಾಗಿದೆ. ಮೋದಿ 5 ವರ್ಷದ ಸರ್ಕಾರ ನಾವು ನೋಡಬೇಕು. ಆ ಮೊದಲ ಪ್ರತಿಜ್ಞಾ ಸ್ವೀಕಾರ ಮಾಡಿದ ನಂತರ ಮಾಡಿದ ಭಾಷಣದಲ್ಲಿ ಅಚ್ಚೇ ದಿನ ಆನೆ ವಾಲಾ ಹೈ ಅಂತ ಹೇಳಿದ್ರು. ಆದ್ರೆ ಅಚ್ಚೇ ದಿನ ಅಂತೂ ಬರ್ಲೇ ಇಲ್ಲ. ಬದಲಾಗಿ ನಮ್ಮ ದೇಶದಲ್ಲಿ ಕಾಣುವಂತ ಇರುವಂತ ಎಲ್ಲಾ ನಮ್ಮ ದಿನಗಳು ಕೂಡ ಅತ್ಯಂತ ಕರಾಳ ದಿನವನ್ನು ನಾವು ಕಾಣಿದ್ದೀವಿ. ಬೀದಿಗಳಲ್ಲಿ ಥಳಿಸಿ ಹತ್ಯೆ ಮಾಡುವಂತ ಅತ್ಯಂತ ನೋವಿನ ದಿನಗಳನ್ನು ನಾವು ನೋಡಿದೀವಿ. ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಮುಂತಾದ ಜಾಗಗಳಲ್ಲಿ ದಲಿತರ ಮತ್ತು ಮುಸಲ್ಮಾನರನ್ನ ದನಗಳ ಹೆಸರಲ್ಲಿ ಹೊಡೆದು ಸಾಯಿಸಿದಂತ ಪ್ರಕರಣಗಳು ಬೇಕಾದಷ್ಟು ನಾವು ಇಲ್ಲಿ ನೋಡಿದೀವಿ. ಸುಮಾರು 300ಕ್ಕೂ ಹೆಚ್ಚು ಜನರನ್ನ ಬೀದಿಗಳಲ್ಲಿ ದಾಳಿ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಜನರನ್ನ ಥಳಿಸಿ ಕೊಂದಿದಂತ ಘಟನೆಗಳು ಮೋದಿ ಸರ್ಕಾರ ಬಂದ ನಂತರ ನಡೆದಿದೆ. ಜನಗಳಿಗಿಂತ ದನಗಳಿಗೆ ಹೆಚ್ಚು ಇವತ್ತು ಬೆಲೆ ಇದೆ. ದನಗಳಿಗೆ ಗೋಶಾಲೆ ಮಾಡಿದ್ದಾರೆ. ಬಡವರ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಯಲಿಕ್ಕೆ ಶಾಲೆ ಇಲ್ಲ. ಉತ್ತರ ಪ್ರದೇಶದಲ್ಲಿ ಕಾಲೇಜುಗಳನ್ನ, ಶಾಲೆಗಳನ್ನ ಖಾಲಿ ಮಾಡಿ ಅಲ್ಲಿ ದನಗಳನ್ನು ತುಂಬಿಸುವಂತ ಕೊಟ್ಟಿಗೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಜನಗಳಿಗೆ ಬೆಲೆ ಇದೆಯಾ, ದನಗಳಿಗೆ ಬೆಲೆ ಇದೆಯಾ ಎಂಬುದನ್ನ ನಾವಿಲ್ಲಿ ಅರ್ಥ ಮಾಡಬೇಕಾಗಿದೆ. ಕ್ರೈಸ್ತರ ಮೇಲಿನ ದಾಳಿ ಕಡಿಮೆ ಆಗಲಿಲ್ಲ. ಮತಾಂತರ ಎಂಬ ಹೆಸರಲ್ಲಿ ಉತ್ತರ ಪ್ರದೇಶ, ಬಿಹಾರ ಮತ್ತು ಜಾರ್ಖಂಡ್ ನಲ್ಲಿ ದಿನನಿತ್ಯ ಕ್ರೈಸ್ತರು ಸನ್ಯಾಸಿಗಳ ಮೇಲೆ, ಫಾದರ್ಗಳ ಮೇಲೆ ದಾಳಿ ಆಗ್ತಾ ಇರುವಂತದ್ದು ನಾವು ಕೂಡ ಕಾಣ್ತಾ ಇದ್ದೇವೆ. ಉತ್ತರ ಪ್ರದೇಶದಲ್ಲಿ 1800ಕ್ಕೂ ಹೆಚ್ಚು ಎನ್ಕೌಂಟರ್ಗಳು ನಡೆದಿವೆ. ಅದರಲ್ಲಿ 50ಕ್ಕೂ ಹೆಚ್ಚು ದಲಿತರು ಮತ್ತು ಮುಸಲ್ಮಾನರು ಕೊಲ್ಲಲ್ಪಟ್ಟಿದ್ದಾರೆ. ಪೊಲೀಸರಿಗೆ ಕೊಲ್ಲುವಂತ ಅಧಿಕಾರವನ್ನು ಕೊಟ್ಟಂತ ಬಿಜೆಪಿ ಸರ್ಕಾರ ಈ ದೇಶದ ನಾಗರಿಕರ ಬಹಳ ದೊಡ್ಡ ಶತ್ರು ಎಂಬುದನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ. ಅಚ್ಚೇ ದಿನ ಕನಸು ಕಂಡು ಮಲಗಿದಂತ ಜನರಿಗೆ ಬೆಳಗ್ಗೆ ಎದ್ದು ಹೇಳುವಾಗ ನಮ್ಮ ನೋಟನ್ನೇ ರದ್ದು ಮಾಡುವಂತ ಸರ್ಕಾರ ನಮ್ಮ ಮುಂದೆ ಬಂತು. ಬ್ಯಾಂಕ್ಗಳಲ್ಲಿ ನಾವು ನಿಂತು ನಮ್ಮ ಜೀವವನ್ನು ಕೊಡಬೇಕಾದಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದಂತ ಮೋದಿ ಅವ್ರು ಹೇಳ್ತಾರೆ ಅಚ್ಚೇ ದಿನ ಅಂತ ಹೇಳಿ. ನಮ್ಮ ದೇಶದಲ್ಲಿ ಸುಳ್ಳು ಹೇಳಲಿಕ್ಕೆ ಒಬ್ಬ ಸರ್ದಾರ್ ಅಂತ ಇದ್ದಿದ್ರೆ ಅದು ನರೇಂದ್ರ ಮೋದಿ ಮಾತ್ರ ಎಂಬುದನ್ನು ನಾವು ತಿಳಿಬೇಕು. ನೋಬೆಲ್ ಪ್ರಶಸ್ತಿ ಕೊಡಬೇಕಾದ್ರೆ, ಸುಳ್ಳು ಹೇಳುವುದಕ್ಕೆ ದೊಡ್ಡ ನೋಬೆಲ್ ಪ್ರಶಸ್ತಿ ಕೊಡಬೇಕಾದ್ರೆ ಅದು ನರೇಂದ್ರ ಮೋದಿಗೆ ಕೊಡಬೇಕೆಂಬುದನ್ನ ನಾವು ತಿಳಿಬೇಕಾಗಿದೆ. ಅದೇ ರೀತಿ ಸಿಬಿಐ ಮತ್ತು RBI, HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ನಮ್ಮ ದೇಶದ ಪ್ರತಿಷ್ಠಿತ ವಿಮಾನ ಕಾರ್ಖಾನೆ ಎಲ್ಲವನ್ನು ಕೂಡ ಕರಪ್ಟ್ ಮಾಡಿದಂತ ಕೀರ್ತಿ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಸಲ್ತದೆ. ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿದಂತ ಸರ್ಕಾರ. ಮೋದಿ ವಿರುದ್ಧವಾಗಿ ಮಾತನಾಡಿದವರಿಗೆ ಜೈಲು, RSS ನ ವಿರುದ್ಧವಾಗಿ ಮಾತಾಡಿದವರನ್ನು ಕೊಲ್ಲುವಂತ ಪ್ರಸಂಗ, ಈ ತರದ ಒಂದು ಸನ್ನಿವೇಶ ನಮ್ಮ ದೇಶದಲ್ಲಿದೆ. ಜನರಿಗೆ ಮಾತಾಡ್ಲಿಕ್ಕೆ ಕೂಡ ಭಯ ಇದೆ. ತಿನ್ನುವ ಆಹಾರ, ಉಡುವಂತ ತೊಡುಗೆ, ಅದೇ ರೀತಿ ಏನು ಮಾತಾಡಬೇಕು ಎಂಬುದನ್ನು ಹೇಳಿಕೊಡುವಂತ ಒಂದು ವಿಶಿಷ್ಟ ರೀತಿಯಂತ ಸರ್ವಾಧಿಕಾರ ನಮ್ಮ ದೇಶದಲ್ಲಿ ಇದ್ದಾಗ ಈ ನಮ್ಮ ಜನತೆ ಇವತ್ತು ಎಚ್ಚೆತ್ತುಕೊಳ್ಳುವಂತ ಕಾಲ ಬಂದಿದೆ. ಇವತ್ತು ಸೇನೆಯ ಕಾರ್ಯಾಚರಣೆಯನ್ನ ಬಿಜೆಪಿ ಕೋಮುವಾದವನ್ನು ಮಾಡುವುದರ ಮೂಲಕ ಅದರಲ್ಲಿ ಚುನಾವಣೆ ಲಾಭ ಪಡೆಯುವಂತ ಒಂದು ವಿಚಿತ್ರವಾದಂತಹ ಒಂದು ರೀತಿಯ ದುಷ್ಪ್ರಯೋಜನವನ್ನ ಪಡೆಯಲಿಕ್ಕೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ತಾ ಇದೆ. ರಾಫೇಲ್ ಹಗರಣ ಬಗ್ಗೆ ನಾವು ಕೇಳಿದ್ದೀವಿ. ವಿಮಾನವನ್ನೇ ಕದಿಯುವಂತ ಪ್ರಧಾನಮಂತ್ರಿ ನಮ್ಮ ದೇಶದ ಅತ್ಯಂತ ದೊಡ್ಡ ಕಳ್ಳ ಎಂಬುದು ಹೇಳಿಕೊಳ್ಳಿಕ್ಕೆ ನಮಗೆ ಯಾವುದೇ ನಾಚಿಕೆ ಈ ಸಂದರ್ಭದಲ್ಲಿ ಇಲ್ಲ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ನಿರುದ್ಯೋಗ, ಪದವೀಧರ ಯುವಕರು ನಮ್ಮ ಮನೆಗಳಿದ್ದಾರೆ, ಆದ್ರೆ ಅವರು ಅಲ್ದು ಸಾಕಾಗಿದೆ, ಯಾರಿಗೂ ಉದ್ಯೋಗ ಇಲ್ಲ. ದೇಶದಲ್ಲಿ ಸುಮಾರು 6 ಕೋಟಿ ಜನರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. 2 ಕೋಟಿ ಉದ್ಯೋಗವನ್ನು ಕೊಡ್ತೇನೆ ಅಂತ ಭರವಸೆ ಕೊಟ್ಟಂತ ಮೋದಿಗೆ 6 ಕೋಟಿ ಜನರು ಉದ್ಯೋಗವನ್ನು ಕಳ್ಕೊಂಡದಕ್ಕೆ ಯಾವುದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಮೋದಿ ಪ್ರಧಾನಮಂತ್ರಿ ಬಂದಾಗ ಎಲ್ಲ ಟ್ವಿಟರ್ಗಳಲ್ಲಿ ಮತ್ತು ಫೇಸ್ಬುಕ್ ನಲ್ಲಿ ಮೋದಿಯ ಫೋಟೋ ಜೊತೆಗೆ ಹುಲಿಯ ಫೋಟೋವನ್ನು ಹಾಕಿದ್ರು. ನಾವೆಲ್ಲ ಕೇಳಿದ್ದೇವೆ, ಯಾಕೆ ಮೋದಿ ಜೊತೆಗೆ ಹುಲಿಯ ಫೋಟೋ ಈಗ ಹಾಕಿದ್ದೀರಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಭ್ರಷ್ಟಾಚಾರವನ್ನು ವಿರೋಧಿಸಲಿಕ್ಕೆ, ಕೋಮುವಾದವನ್ನು ವಿರೋಧಿಸಲಿಕ್ಕೆ, ಭಯೋತ್ಪಾದನೆ ವಿರೋಧಿಸಲಿಕ್ಕೆ, ಈ ತರದ ಎಲ್ಲಾ ವಿರೋಧಗಳಿಗೆ ಹುಲಿಯಂತ ಒಂದು ಎದೆಯನ್ನಿರುವಂತ ಮೋದಿ ಅಂತ ಹೇಳಿದ್ರು. ಈಗ ಮೋದಿ ಹುಲಿಯಲ್ಲ, ಒಂದು ದೊಡ್ಡ ಹೆಗ್ಗಣ ಅಂತ ಈಗ ನಮ್ಗೆ ಭಾವನೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ದೇಶವನ್ನ ಇಷ್ಟೊಂದು ದೊಡ್ಡ
ಲೂಟಿ ಮಾಡಿದಂಥದ್ದು ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಬಂದಿಲ್ಲ. ಮತ್ತು ಯಾವುದೇ ಹಗರಣಗಳು ಬಂದಾಗ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಬೇಕಾಗಿದ್ದ ಮೋದಿ 5 ವರ್ಷಗಳಲ್ಲಿ ಬಂದಿದ್ದು ಪಾರ್ಲಿಮೆಂಟ್ ನಲ್ಲಿ ಕೇವಲ 18 ದಿವಸಗಳ ಮಾತ್ರ. ಅಷ್ಟರವರೆಗೆ ಈ ಬಾಕಿ ಉಳಿದ ಎಲ್ಲಾ ದಿನಗಳಲ್ಲಿ ಹೆಗ್ಗಣ ಅಡಗಿಕೊಂಡಿರುವ ಹಾಗೆ ಒಂದು ಮಾಟೆ ಒಳಗೆ ಅಡಗಿಕೊಂಡಿರುವಂತಹ ಪ್ರಧಾನಮಂತ್ರಿ ನಮ್ಮ ದೇಶವನ್ನು ಎಷ್ಟೊಂದು ಸಲೀಸಾಗಿ ಎಷ್ಟೊಂದು ರೀತಿಯಲ್ಲಿ ಕೊಳ್ಳೆ ಹೊಡಿತಿದ್ದಾರೆ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಮ್ಮ ಮುಂದೆ ಈಗ ಕರ್ನಾಟಕದ ನಮ್ಮ ಕರಾವಳಿಯಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಮೋದಿಯ ಪ್ರತಿನಿಧಿಯೊಬ್ಬರು ಕೂಡ ಅವನು ದೊಡ್ಡ ಸುಳ್ಳುಗಾರ. ಆತ ಬಹಳ ದೊಡ್ಡ ಸುಳ್ಳುಗಾರ. ಮೊನ್ನೆ ಒಂದು ವಿಡಿಯೋ ನಾನು ನೋಡಿದೆ. ಏನಂತ ಹೇಳಿದ್, ನನ್ಗೆ ಒಂದು ವೇಳೆ ಮತ ಹಾಕಿ ಗೆಲ್ಲಿಸಿದ್ರೆ ಮೇ 31 ಒಳಗೆ ಪಂಪ್ವೆಲ್ ಅನ್ನು ನಾನು ಉದ್ಘಾಟನೆ ಮಾಡ್ತೇನೆ ಅಂತ. ಪಂಪ್ವೆಲ್ ಅಂದ್ರೆ ಏನು? ಜಾರು ಬಂಡಿ ಅದು. ಅಲ್ಲಿ ಈಗ ನಾವು ನೋಡಿದ್ರೆ ಅಲ್ಲಿ 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 ಫ್ಲೈಓವರ್ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದು ನಮ್ಗೆ ಗೊತ್ತಿರಬಹುದು. ಇನ್ನು ಬರುವ ಮೇ 31 ಕೂಡ ಅದ್ರ ಕೆಲಸ ಮುಗಿಲಿಕ್ಕಿಲ್ಲ, ಅಷ್ಟೊಂದು ಕೆಲಸ ಬಾಕಿ ಇದೆ. 10 ವರ್ಷಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗದನ್ನ ಮೇ 31 ಉದ್ಘಾಟನೆ ಮಾಡುವಂತಹ ಕಟೀಲ್ರಿಗೆ ಕಟೀಲಿ ಏನೋ ಮತ್ತು ಫ್ಲೈಓವರ್ ಏನು ಅಂತ ಗೊತ್ತಿಲ್ಲ. ಅಂತ ಒಂದು ಸುಳ್ಳುಗಾರ, ಮೋದಿಗಿಂತ ದೊಡ್ಡ ಸರ್ದಾರ ನಮ್ಮ ಮಂಗಳೂರಿನ ಸರ್ದಾರ ಸುಳ್ಳುಗಾರ. ಬಾಯಿ ಮಾತಿದ್ರೆ ಡಬಡಬಾ ಬಡಬಡ ಅಂತ ಮಾತಾಡ್ತಾರೆ. ಆದ್ರೆ ಪಾರ್ಲಿಮೆಂಟ್ ಹೋದ್ರೆ ಒಂದು ಅಕ್ಷರ ಹೇಳಲಿಕ್ಕೆ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಇಂಗ್ಲಿಷ್ ಬರೋದಿಲ್ಲ, ಸರಿಯಾಗಿ ಕನ್ನಡ ಮಾತಾಡಲಿಕ್ಕೂ ಕೂಡ ಬರೋದಿಲ್ಲ. ಹಾಗಾಗಿ ನಾವು ಬರುವ ದಿನಗಳನ್ನ ನಾವು ಅತ್ಯಂತ ಸದುಪಯೋಗ ಪಡಬೇಕಾದಂತ ದಿನ ಬಂದಿದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್, ದಕ್ಷಿಣ ಕನ್ನಡದಲ್ಲಿರುವ ಕಾಂಗ್ರೆಸ್ ನ ಬಗ್ಗೆ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಕಾಂಗ್ರೆಸ್, ಡೋಂಗಿಗೆ ಇನ್ನೊಂದು ಹೆಸರು ಕಾಂಗ್ರೆಸ್. ಜಾತ್ಯತೀತ ಹೆಸರು ಹೇಳ್ತದೆ, ಮಾಡುವುದೆಲ್ಲ ಕೋಮುವಾದ. ಯಾರೆಲ್ಲ ಕಾಂಗ್ರೆಸ್ ಹೆಸರಿನಲ್ಲಿ ಪುಡಾರಿಗಳಿದ್ದಾರೆ ಅವರ ಬಳಿ ನೀವು ಹೋಗಿ ಅವ್ರು ಮಾತನಾಡಿದ್ರೆ ಅವ್ರು ಹೇಳುವಂತ 2 ಅಕ್ಷರಗಳು, ಒಂದು ಬಹುಸಂಖ್ಯಾತರ ಕೋಮುವಾದ, ಅಲ್ಪಸಂಖ್ಯಾತರ ಕೋಮುವಾದ. ಬಹುಸಂಖ್ಯಾತರ ಕೋಮುವಾದಕ್ಕಿಂತ ಅಲ್ಪಸಂಖ್ಯಾತರ ಕೋಮುವಾದ ಬಹಳ ಡೇಂಜರ್ ಅಂತ ಹೇಳ್ತಾರೆ. ಏನಪ್ಪ ಬಹುಸಂಖ್ಯಾತರ ಕೋಮುವಾದ, ಅಲ್ಪಸಂಖ್ಯಾತರ ಕೋಮುವಾದ ಅಂತ ಕೇಳಿದ್ರೆ ಅದೇನು ಒಂದು ಅಕ್ಷರ ತೆಗಿಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಸ್ಟೇಜ್ಗಳು ನಾವು ನೋಡಿದ್ದೇನೆ, ದೊಡ್ಡ ದೊಡ್ಡ ಉಸ್ತುವಾರಿ ಮಂತ್ರಿಗಳು ಮತ್ತು ದೊಡ್ಡ ದೊಡ್ಡ ಹೊಟ್ಟೆಯ ಇಲ್ಲಿ MLAಗಳು ಬಂದು ಭಾಷಣ ಮಾಡ್ತಾರೆ. ನಾವೆಲ್ಲ ಕೂತ್ಕೊಂಡಿರ್ತೀವಿ, ಅವರು ಬಂದು ಭಾಷಣ ಮಾಡಿ ಹೇಳ್ತಾರೆ ಬಹುಸಂಖ್ಯಾತರ ಕೋಮುವಾದಕ್ಕಿಂತ ಅಲ್ಪಸಂಖ್ಯಾತರ ಕೋಮುವಾದ ದೊಡ್ಡದು ಅಂತೇಳಿ ದೊಡ್ಡದೊಡನೆ ಇಳಿದುಕೊಂಡು ಹೋಗ್ತಾರೆ. ಯಾಕೆಂದ್ರೆ ದಿನಗಳು ಮಾತ್ರ ಬಾಕಿ ಇದೆ. ಈ 30 ದಿನಗಳಲ್ಲಿ ನಾವು ಜಿಲ್ಲೆ ಎಲ್ಲಾ ಕಡೆಗಳು ನಾವು ಸಂಚರಿಸಬೇಕು. ಎಲ್ಲರಿಗೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶ ಏನು? ನಾವು ಇಲ್ಲಿ ಭಯವಿಲ್ಲದಂತಹ ಮತ್ತು ಹಸಿವಿಲ್ಲದಂತಹ ಒಂದು ಭಾರತವನ್ನು ಕಟ್ಟಬೇಕು. ಈ ಕರಾವಳಿ ಜಿಲ್ಲೆ ಅಂದ್ರೆ ನಿಜವಾದ ಬುದ್ಧಿವಂತರ ಜಿಲ್ಲೆ ಎಂಬುದನ್ನು ತೋರಿಸಿಕೊಳ್ಳಬೇಕಾಗಿ SDP ಅನ್ನು ಗೆಲ್ಲಿಸಬೇಕೆಂಬುದನ್ನ ನಾವು ಪ್ರಚಾರ ಮಾಡುವುದರ ಮೂಲಕ ಈ ನಮ್ಮ SDP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಹೇಳಿಕೊಳ್ಳುತ್ತಾ, ನನಗೆ ನೀವು ತಾವೆಲ್ಲರೂ ಬೆಂಬಲ ಕೊಡಬೇಕು, ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. Hey there. Subscribe to my channel. And also press this bell icon, so you never miss any new updates, cause whenever we upload new video you will get a notification on your phone.